ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಮಕ್ಕಳಿಗೆ, ಸನ್ಮಾನವನ್ನು ಮಾಡಿದಂತಹ ಪೂಜ್ಯರಿಗೆ, ಗಣ್ಯರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ದಯವಿಟ್ಟು ನಿಧಾನವಾಗಿ ಸನ್ಮಾನವನ್ನು ಸ್ವೀಕರಿಸಿ ಅಂತ ನಾನು ಈ ಬಗ್ಗೆ ಕೇಳ್ಕೊಳ್ತೀನಿ. ಒಬ್ಬೊಬ್ಬರ ವಿದ್ಯಾರ್ಥಿಗಳು ನಿಧಾನವಾಗಿ ಹೋಗಿ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು. ನಮ್ಮ ಸ್ವಯಂ ಸೇವಕರು ದಯವಿಟ್ಟು ಬೇಗ ಎಲ್ಲ ವಸ್ತುಗಳನ್ನ ತಯಾರಿ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಸಮಸ್ಯೆ ಎಲ್ಲ ಸ್ವಯಂ ಸೇವಕರು ಬೇಗ ಸನ್ಮಾನಕ್ಕೆ ಬೇಕಾದಂಥ ಮಕ್ಕಳು ಈ ಹಾಡಿನ ಅತಿ ದೊಡ್ಡ ಪ್ರಜೆಗಳು. ಅವರ ಓದು ಬಹಳ ಮುಖ್ಯ. ಹಾಗಾಗಿ ಎಲ್ಲ ಮಕ್ಕಳು ತನ್ನದೇ ಆದಂಥ ಒಂದು ಸಾಧನೆಯ ಭಾಗವಾಗಿರ್ತಾರೆ. ಅಂತ ಕೆಲವಷ್ಟು ಜನ ಸಾಧನೆ ಮಾಡತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಿ ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಕೂಡ ಬಹಳ ಮುಖ್ಯ. ಹಾಗಾಗಿ ಚಿಲ್ಬೆ ರವಿಕುಮಾರ್ ಫೌಂಡೇಶನ್ ಇಂತಹ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಬಹಳ ಮುಂದಾಗಿದೆ. ಹಾಗೆ ಸನ್ಮಾನವನ್ನು ಸ್ವೀಕರಿಸಿದ, ಸನ್ಮಾನವನ್ನು ಮಾಡಿದ ಪೂಜ್ಯ ವಿದ್ಯಾರ್ಥಿಯ ಜೀವನ ಅಮೂಲ್ಯವಾಗಿದ್ದು ಹೀಗೆ ನಿಮ್ಮ ವಿದ್ಯಾಭ್ಯಾಸ ಸಾಗುತ್ತಿರಲಿ ಅಂತ ಮಹಾ ಗುರುಗಳ ಆಶೀರ್ವಾದದೊಂದಿಗೆ ಆಶೀರ್ವಾದದ ಜೊತೆಗೆ ತಮ್ಮ ವಿದ್ಯಾಭ್ಯಾಸ ಸಾಗುತ್ತಿರಲಿ. ವಿಚಾರ ಇದರಿಂದ ಈ ಒಂದು ನಾವು ಒಂದು ಪ್ರೇರೇಪಣೆ ನಾನು ಶಿವಕುಮಾರ ಸ್ವಾಮೀಜಿಯವರ 100ನೇ ವರ್ಷದ ಏನು ಶತಮಾನೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾದ್ರೆ ಬುದ್ಧಿಯವರ ಮಾರ್ಗದರ್ಶನ, ಅವರ ಮಾತುಗಳನ್ನು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ನಾಡಿದ್ರಿಂದ ಇವತ್ತು ಒಂದು ಗುರಿಯನ್ನಿಟ್ಕೊಂಡು ಇಲ್ಲಿ ಗಂಟ ಒಂದು ಸಾಮಾನ್ಯವಾಗಿ ಹಳ್ಳಿಯಿಂದ ಬಂದ ಒಂದು ಹುಡುಗ ನಿಮ್ಮ ಮನೆ ಬಂದು ಇಲ್ಲಿ ಬಂದು ನಿಂತ್ಕೊಂಡು ಒಂದು ಸಾರ್ವಜನಿಕ ಸೇವೆಯನ್ನು ಮಾಡುವಂಥ ಜನಸೇವಾ ಕಾರ್ಯಕ್ರಮ. ನಾವು ಯಾಕೆ ಇದು ಹೆಸರಿಟ್ಟಿದ್ದೀವಿ ಅಂದರೆ ನಾವು ಮಾಡೋ ಯಾವುದೇ ರೀತಿಯಾದಂಥ ಫಲಾಪೇಕ್ಷೆ ಇಲ್ಲದೆ 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ತತ್ವದಡಿಯಲ್ಲಿ ನಾವು ಈ ಒಂದು ಜನಸೇವಾ ಕಾರ್ಯಕ್ರಮವನ್ನು ಈ ಒಂದು ಭಾಗದಲ್ಲಿ ಸಾರ್ವಜನಿಕರಿಗೆ 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೆಲ್ಲರೂ ಒಂದು ತಿಂಗಳಿಂದ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ಏನು ಸಮಯವನ್ನು ಲೆಕ್ಕಿಸದೆ ತಮ್ಮ ಮನೆಗಳಿಗೆ ಹೋಗಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಈ ಶಾಲೆಯ ಏನು ಆಡಳಿತ ಮಂಡಳಿಯವರು ಸಹ ಒಂದು ನಮಗೆ ಆಶೀರ್ವಾದ ಮಾಡಲಿ ಅಂತ ಈ ಮುಖಾಂತರ ನಮಗೆಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು, ಚಿರಋಣಿ ಧನ್ಯವಾದ. ಬನ್ನಿ ದಯವಿಟ್ಟು ಬನ್ನಿ. ಇನ್ನು ಮಕ್ಕಳು ರೆಡಿ ಇರಿ. ದಯವಿಟ್ಟು ವಿದ್ಯಾರ್ಥಿಗಳು ಸಾಧಕ ವಿದ್ಯಾರ್ಥಿಗಳು ರೆಡಿ ಇರಿ. ಗಣ್ಯರು ಅವರಿಗೆ ಪುಷ್ಪವನ್ನು ಹಾಕುವ ಮೂಲಕ, ಅವರಿಗೆ ಸಮಸ್ತ ನೀಡುವ ಮೂಲಕ ಅವರಿಗೆ ಶುಭ ಹಾರೈಸಬೇಕು, ಶುಭಾಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಪ್ರೀತಿಯ ಅಣ್ಣಂದಿರಾದ ಆಟೋ ಚಾಲಕರಿಗೆ ನಾವು ಎಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ. ಎಲ್ಲ ಆಟೋ ಚಾಲಕರಿಗೆ, ಸನ್ಮಾನ ಸ್ವೀಕರಿಸಿದ ಎಲ್ಲ ಆಟೋ ಚಾಲಕರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸನ್ಮಾನವನ್ನು ಮಾಡಿದಂಥ ಎಲ್ಲ ಗಣ್ಯರಿಗೆ, ಪೂಜ್ಯರಿಗೆ ಎಲ್ಲಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಯಾವ ರೀತಿ ಕಷ್ಟಪಟ್ಟಿದ್ದೋ, ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಏನು ವ್ಯವಸಾಯ ಮಾಡಬೇಕಾದ್ರೆ ಊಟಕ್ಕೆ ಯಾವ ರೀತಿ ಆಹಾರ ಇರ್ತಿತ್ತು, ಅದೇ ರೀತಿ ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ನಮ್ಮ ಏನು ಆಶಾ ಕಾರ್ಯಕರ್ತರಿಂದ ಆರೋಗ್ಯದ ಬಗ್ಗೆ ಯಾವ ರೀತಿ ನಾವು ಆರೋಗ್ಯ ಅಂದರೆ ಆಶಾ ಕಾರ್ಯಕರ್ತ, ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ, ದುಡಿಮೆ ಅಂದರೆ ಉದ್ಯೋಗ ಅಂದರೆ ಆಟೋ ರಿಕ್ಷಾದವರ ರಾತ್ರಿಗಳು ಸೇವೆಯನ್ನು ಸಲ್ಲಿಸುವಂಥ ಒಂದು ಆಟೋ ಡ್ರೈವರ್ ಅವರ ಸೇವೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮ. ಅದಷ್ಟೇ ಅಂದರೆ ಪ್ರತಿನಿತ್ಯ ಸ್ವಚ್ಛತೆ ಬಗ್ಗೆ
ನಾವು ವಿಶೇಷವಾದಂಥ ಒಂದು ಕಾಳಜಿನ ನಮ್ಮ ಸಂಸ್ಥೆ ಕುಮ್ಮೆ ರವಿಕುಮಾರ್ ತಂಡ ಇಟ್ಕೊಂಡಿರೋದ್ರಿಂದ ಏನು ಪೌರ ಕಾರ್ಮಿಕರಿಗೆ ಕುರ್ಚಿ ಅವರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡೋಂಥ ಮುಖಾಂತರ ಅದಷ್ಟೂ ಅಲ್ಲದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅತಿ ವೇಗವಾಗಿ ಬೆಳೀತಿರೋಂಥ ಪ್ರಪಂಚದಲ್ಲಿ ದೊಡ್ಡ ನಗರವಾಗಿರೋದ್ರಿಂದ ನಾವೆಲ್ಲರೂ ಡಿಜಿಟಲ್ ಯುಗಕ್ಕೆ ಇವತ್ತು ಎಲ್ಲರೂ ಒಂದು ಹೆಜ್ಜೆಯನ್ನಿಟ್ಟಿರೋದ್ರಿಂದ ಇಂದಿನ ಕಾಲದಲ್ಲಿ ಈ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ ನಾನು ಒಬ್ಬ ರೈತನ ಮಗನಾಗಿದ್ದರಿಂದ ಒಂದು ಸುಗ್ಗಿ ಹಬ್ಬ ಸಂಕ್ರಾಂತಿ ಅಂದರೆ ಯಾವ ರೀತಿ ಮಾಡ್ತಿದ್ದೋ, ಕಡಗಳನ್ನು ಯಾವ ರೀತಿ ಮಾಡ್ತಿದ್ದೋ, ರಾಸುಗಳನ್ನು ಎತ್ತುಗಳನ್ನು ಅಥವಾ ಹಸುಗಳನ್ನು ಯಾವ ರೀತಿ ಬೆಂಕಿನಲ್ಲಿ ಚಿಟಾಯಿಸ್ತಾ ಇದ್ದೋ, ಆ ಕಡದಲ್ಲಿ ರಾಶಿ ಪೂಜೆ ಯಾವ ರೀತಿ ಮಾಡ್ತಾ ಇದ್ದೋ, ಗೋಪೂಜೆಯನ್ನು ಯಾವ ರೀತಿ ಮಾಡ್ತಾ ಇದ್ದೋ, ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಏನು ನಮ್ಮ ಮನೆಗಳಿದ್ದಂಥ ಹಸುಗಳನ್ನು ಅವುಗಳನ್ನು ವರ್ಷಕ್ಕೊಂದ್ಸತಿ ಮೈ ತೊಳೆದು ಬಣ್ಣ ಹಚ್ಚಿ ಅವಕ್ಕೆ ಟೇಪ್ ಕಟ್ಟಿ ಅಲಂಕಾರಿತ ಮಾಡಿ ಅವುಗಳನ್ನು ಪೂಜೆ ಮಾಡುವಂಥ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಕಾಲದಿಂದಲೂ ನಮ್ಮ ಹಿರಿಯರು ನಮಗೆ ಹೇಳಿದರು, ಅದನ್ನು ನಮ್ಮ ತಂದೆ ತಾಯಿಗಳು ಸಹ ನಮಗೆ ಕಲಿಸ್ಕೊಟ್ಟಿದ್ರು. ಆ ಒಂದು ಸನ್ನಿವೇಶವನ್ನು ಈ ಒಂದು ಜಾಗದಲ್ಲಿ ಏನು ಬೆಂಗಳೂರು ನಗರದಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲರೂ ತಮ್ಮ ಉದ್ಯೋಗಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯ ಸೊಬಗನ್ನು ಎಲ್ರಿಗೂ ತಲುಪಿಸೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂಸ್ಥೆ ಒಂದು ಜನಸೇವಾ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಒಂದು ಪೂಜೆಯನ್ನು ಮುಖಾಂತರ ಮಾಡುವ ಭೂದೇವತೆಗೆ ಮತ್ತು ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಕಾಮಧೇನುವನ್ನು ನಾವು ಒಂದು ಪೂಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು, ಪರಮಪೂಜ್ಯ ವಿಶ್ವೊಕ್ಕಲಿಗರ ಮಠ ಹಾಗೂ ಬಸವಣ್ಣದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಸಚ್ಚಿದಾನಂದ ಅವರು ಹಾಗೂ ಈ ಒಂದು ಭಾಗದ ಡಾಕ್ಟರ್ ಪ್ರಮೋದ್ ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ವಿವಿಧ ದೇಶಗಳಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಪ್ರಸಿದ್ಧಿ ಪಡೆದಿರುವಂಥ ಪ್ರಮೋದ್ ಸಿಂಗ್ ಅವರು, ಬಸವೇಶ್ವರದ ಒಕ್ಕಲಿಗ ವೇದಿಕೆಯ ರಾಜಣ್ಣರವರು, ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಮಾರ್ಗದರ್ಶಕರಾದ ಕಂಪ್ರಂಗಯ್ಯನವರು ಹಾಗೂ ಅನೇಕ ಹೆಸರುಗಳಕ್ಕೆ ಇಲ್ಲಿ ಸಾಧ್ಯವಾದಷ್ಟು ಜನ ಎಲ್ಲರೂ ಸಹ ಬಂದಿದ್ದಾರೆ. ಹಾಗಾಗಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಆಟೋ ರಿಕ್ಷಾದವರು ಚಾಲಕರು ಬಂದಿದ್ದರು, ಆಶಾ ಕಾರ್ಯಕರ್ತರು ಬಂದಿದ್ದರು, ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರ ಅಕ್ಕಂದಿರು, ತಾಯಂದಿರು, ಮತ್ತು ಮಾರ್ಗದರ್ಶಕರು, ಚಿಂತಕರು, ಪೋಷಕರು, ಮತ್ತು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ನಮಗೆ ನಾವಾಗೇ 4 ಗಂಟೆಯಿಂದಲೂ ನಮಗೆ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಒಂದು ಸಹಕಾರ ಕೊಡಬೇಕು ಅಂತ ತಾವೆಲ್ಲರೂ ಸಮಯವನ್ನು ಲೆಕ್ಕಿಸದೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ. ಮೂಲೆಗೆ ಇಂತಹ ಒಂದು ಚಿಂತನೆಗಳು ಬೆಂಗಳೂರಿನಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಒಂದು ಯುವ ಪ್ರತಿಭೆಗಳನ್ನು ಬೆಳೆಸಲು, ಪೋಷಿಸಲು ನೀವೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದೀರಾ. ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಕುಮ್ಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳು. ಎಲ್ರಿಗೂ ಆ ದೇವರು ಈ ಒಂದು ಸಂಕ್ರಾಂತಿ ಹೊಸ ವರ್ಷದಿಂದ ಅವರಿಗೆ ನಾವು ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮುಖಾಂತರ ಪ್ರತಿ ಮನೆಗೆ ರಾಜಾಜಿನಗರದ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ MTMCಗಳಂತ ಅಧ್ಯಯನ ಮಾಡಿರೋ ಪ್ರಕಾರ 97,000 ಮನೆಗಳು ಬರ್ತವೆ. 97,000 ಮನೆಗಳಿಗೂ, ಅಂಗಡಿ ಮುಂಗಟ್ಟುಗಳಿಗೂ ಮತ್ತು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೂ ಎಲ್ರಿಗೂ ಸಹ ಒಂದು ಕ್ಯಾಲೆಂಡರನ್ನು, ಎಳ್ಳು ಬೆಲ್ಲವನ್ನು ಕೊಟ್ಟು ಎಲ್ರಿಗೂ ಒಂದು ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುವಂಥ ಒಂದು ಭವ್ಯವಾದಂಥ ಒಂದು ಸುಂದರವಾದ ಕೆಲಸವನ್ನು ಇವತ್ತು ಅದಕ್ಕೆ ನಾವು ಮುನ್ನುಡಿಯನ್ನು ಹೆಜ್ಜೆಯನ್ನಿಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ, ನಾವು ಮನೆ ಹತ್ರ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಬರ್ತಾರೆ, ಅವ್ರಿಗೆಲ್ರಿಗೂ ಸಹ ಸಹಕರಿಸಬೇಕೆಂದು ಈ ಮುಖಾಂತರ ನಮಗೆಲ್ಲರೂ ಮನವಿ ಮಾಡಿಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು.